ಅಂಗನವಾಡಿಗೆ ನೀರಿಲ್ಲ ಅಂತ ಹೇಳಿ ಅಂಗನವಾಡಿಯ ಪಕ್ಕದಲ್ಲೇ ಒಂದು ಬಾವಿಯನ್ನ ತೋಡ್ತಾ ಇರ್ತಾರೆ. ಸರಿ ಸುಮಾರು ಒಂದು 30 ಅಡಿ ತೋಡಿರ್ತಾರೆ. ಆಮೇಲೆ ದಿಢೀರ್ ಅಂತ ಬಂದು ಅದನ್ನು ನಿಲ್ಲಿಸ್ತಾರೆ. ಶಿರಸಿಯಲ್ಲಿ ಇದ್ದಿದ್ದು ಗೌರಿ ನಾಯಕ್ಗೆ ಈಗ ಮತ್ತೆ ಅನುಮತಿಯನ್ನ ನೀಡಿದ್ದಾರೆ. ಪ್ರತಿಭಟನೆ ಬೆನ್ನಲ್ಲೇ ಬಾವಿ ತೋಡೋಕೆ ಡಿಸಿ ಗಂಗೂಬಾಯಿ ಮಾನ್ಕರ್ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಕುಡಿಯುವ ನೀರಿಗಾಗಿ ಬಾವಿ ತೋಡಿದ್ರು ಗೌರಿ ನಾಯಕ್. ಅದ್ಭುತ ಕಾರ್ಯ ಅದು ಆಕ್ಚುಲಿ. ಶಿರಸಿಯ ಗಣೇಶ ನಗರದ ಅಂಗನವಾಡಿಯಲ್ಲಿ ಬಾವಿ ತೋಡ್ತಾ ಇದ್ದಿದ್ದು ಗೌರಿ ಅವರು. ಸೊ ಬಾವಿ ತೋಡಲು ಅಧಿಕಾರಿಗಳು ಅಡ್ಡಿ ಮಾಡಿದಂತ ಹಿನ್ನೆಲೆಯಲ್ಲಿ ಗೌರಿ ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಸಂಸದ ಅನಂತಕುಮಾರ್ ಹೆಗಡೆ ಅವರ ಮಧ್ಯಸ್ಥಿಕೆಯಲ್ಲಿ ಬಾವಿ ತೋಡಲು ಅನುಮತಿಯನ್ನ ನೀಡಲಾಗುತ್ತೆ. ಅಷ್ಟೆಲ್ಲ ಮಾಡಿದ ನಂತರ ಅನುಮತಿಯನ್ನ ಬಾವಿ ತೋಡೋಕೆ ಯಾಕೆ ಅವರಿಗೆ ಕೊಡಬೇಕು? ಒಂದು ಬೋರ್ ಹಾಕಿಸ್ಕೊಡ್ಬೋದಲ್ವಾ? ಅಲ್ಲಿಗೆ ಬೋರ್ ಹಾಕಿಸ್ಕೊಟ್ಟಿದ್ರೆ ಅವ್ರಿಗೂ ಅನುಕೂಲ ಅಲ್ವಾ? 30 ಅಡಿ ಆಳ ತೋಡಿದ್ದಾರೆ. ಈಗ ಇನ್ನೊಂದಿಷ್ಟು ಜನ ಸಹಾಯ ಮಾಡಿ ಇನ್ನೊಂದಿಷ್ಟು ಅಡಿ ಹೋಗ್ಲಿ ಬೇಕಿದ್ರೆ ಬಾವಿ. ಅನಾವಶ್ಯಕವಾಗಿ ನಾವು ಕಿರಿಕಿರಿ ಮಾಡ್ತಾ ಇದೀವಿ ಅಂತ ಗೊತ್ತಾಗಿದೆ. ಉಳಿದಿದ್ದೆಲ್ಲ ಕೆಲಸ ಶುರು ಮಾಡಿದ್ರೆ ಆಯ್ತು. ನಮ್ಮವರು ಇರ್ತಾರೆ ಇಲ್ಲಿ ಜೊತೆಯಲ್ಲಿ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಕೈನಲ್ಲೇ ಆ ಬಾವಿ ಆಗಲಿ ಮತ್ತು ನಿಮ್ಮದೇ ಹೆಸರಿಡ್ತೀವಿ ಆ ಬಾವಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬನ್ನಿ ಬನ್ನಿ, ನೀವು ಕೆಲಸ ಶುರು ಮಾಡಿ. ಓಕೆ ಓಕೆ, ನಾನು ಇಲ್ಲೇ ಇದ್ದೀನಿ ಗೌರಕ್ಕ. ಬನ್ನಿ ಬನ್ನಿ ಮೇಡಮ್. ಈಗ ನಾನು ಶಿರ್ಸಿಯಲ್ಲಿ ಅಂಗನವಾಡಿದೊಂದು ಇಶ್ಯೂ ಆಗಿತ್ತಲ್ಲ, ಬಾವಿದು, ಅಲ್ಲೇ ಸ್ಪಾಟಲ್ಲೇ ಇದ್ದೀನಿ. ಗೌರಿ ನಾಯಕ್ ಅದು ಪಾಪ ಅವರೆಲ್ಲರೂ ಲೇಡಿ ತುಂಬ ಭಾವನಾತ್ಮಕವಾಗಿ ಬಾವಿಯನ್ನು ತೆಗೆದು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ನಾವು ಕಿರಿಕಿರಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿದೆ. ಸರಿ 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 ಹಾಗಿದ್ರೆ ನಾವೊಂದು ಕೆಲಸ ಮಾಡ್ತೀವಿ. ಆ ಬಾವಿ ನಾವೆಲ್ಲ ನಿಂತ್ಕೊಂಡು ಅವಳ ಹತ್ರನೇ ಪೂರ ತೆಗೆಸಿ ಅವಳಿಗೆ ತಾನೇ ಮಾಡ್ಬೇಕಂತ ಇದೆ, ಮತ್ತೆ ಯಾರು ಮಾಡಬಾರ್ದು ಅಂತ. ಹಲೋ ಮೇಡಮ್. ಈಗ ನಾನು ಶಿರ್ಸಿಯಲ್ಲಿ ಅಂಗನವಾಡಿದೊಂದು ಇಶ್ಯೂ ಆಗಿತ್ತಲ್ಲ, ಬಾವಿದು, ಅಲ್ಲೇ ಸ್ಪಾಟಲ್ಲೇ ಇದ್ದೀನಿ. ಗೌರಿ ನಾಯಕ್ ಅದು ಪಾಪ ಅವರೆಲ್ಲರೂ ಲೇಡಿ ತುಂಬ ಭಾವನಾತ್ಮಕವಾಗಿ ನನ್ನ ಸಹೋದ್ಯೋಗಿ ನವೀನ್ ಸಾಗರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಅಷ್ಟೆಲ್ಲ ಈಗ ಅವ್ರ ಪಾಪ ಒಬ್ಬರೇ ಬಾವಿ ತೋಡಿದ್ರು, 30 ಅಡಿ ಬಾವಿ ತೋಡಿ ಆಗಿತ್ತು ಅವ್ರು ಆಲ್ರೆಡಿ. ಈಗ ಮುಂದುಳಿದಂಥದ್ದೇನು? ಬೇರೆ ಅವ್ರಿಗೆ ಯಾರೋ ಸಹಾಯ ನಿಲ್ತಾರ ಮತ್ತು ಅವ್ರ ಪಾಡಿಗೆ ಅವರೇ ಬಾವಿ ತೋಡಬೇಕಾ? ಬೋರ್ ಹಾಕಿಸಿ ಕೊಡ್ಬೋದಾಗಿತ್ತಲ್ಲ ಒಬ್ಬ ಸಂಸದರು. ಖಂಡಿತವಾಗಿ ಪ್ರಶ್ನೆ ಇರೋದು ಇಂಥದ್ದೇ. ಯಾಕಂತಂದ್ರೆ ಕಳೆದ 2 ವರ್ಷದಿಂದ ಈ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಅದಲ್ಲದೆ ಅಂಗನವಾಡಿಯಲ್ಲಿ ನೀರು ಕೂಡ ಸರಿಯಾಗಿ ಬರ್ತಿಲ್ಲ. ವಾರಕ್ಕೆ 2 ಬಾರಿ ನೀರು ಬರ್ತಾ ಇತ್ತು, ಅದು ಕೂಡ ಶುದ್ಧವಾದ ಕುಡಿಯೋ ನೀರು ಬರ್ತಾ ಇರಲಿಲ್ಲ. ಹೀಗಾಗಿ ಆಕೆ ಮನಸ್ಸು ಮಾಡಿ ಏಕಾಂಗಿಯಾಗಿ ಬಾವಿಯನ್ನ ತೋಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು. ಮತ್ತೆ ಬಾವಿಯನ್ನ ಜನವರಿ 30ನೇ ತಾರೀಕಿನಿಂದ ಪ್ರಾರಂಭ ಮಾಡಿರುವಂತದ್ದು. ಇಂಥದ್ರಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಆ ಭಾಗದಲ್ಲಿ ಬಾವಿಯನ್ನ ತೋಡ್ಬೋದಿತ್ತು, ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಯನ್ನ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ಬೋದಿತ್ತು. ಆದ್ರೆ ಇದು ಯಾವುದನ್ನು ಕೂಡ ಮಾಡಿ ನಿರ್ಲಕ್ಷ್ಯವನ್ನ ವಹಿಸಿದ್ರು. ಹೀಗಾಗಿ ಇವರು ಬಾವಿಯನ್ನ ತೋಡಿದಾಗ ಪಬ್ಲಿಕ್ ಟಿವಿಲಿ ಕೂಡ ನಾವು ಸುದ್ದಿ ಪ್ರಸಾರನ ಮಾಡಿದ್ವಿ. ಇದರಿಂದಾಗಿ ಸಾಕಷ್ಟು ಆಕೆಗೆ ಬೆಂಬಲವಾಗಿ ಜನರು ಕೂಡ ನಿಂತರು, ಸಹಕಾರಕ್ಕೆ ಬಂದ್ರು. ಆದ್ರೆ ಆಕೆ ಒಂದು ಮಾತೇನು ಹೇಳಿದ್ರೆ, ನಾನೇ ಏಕಾಂಗಿಯಾಗಿ ಹಿಂದೆ 2 ಬಾವಿಗಳನ್ನ ತೋಡಿದ್ದೆ, ಈಗ ಇದನ್ನ ನಾನು ಕೂಡ ತೋಡಿ ಮಕ್ಕಳಿಗಾಗಿ ಒಂದು ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಅನ್ನೋಂತಹ ಒಂದು ಮಾತನ್ನ ಆಕೆ ಹೇಳ್ತಾಳೆ. ಹಾಗಾಗಿ ಆಕೆಗೆ ಬಾವಿಯನ್ನ ತೋಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಬಾವಿಯನ್ನ ಇಷ್ಟು 30 ಅಡಿ ಆಳವನ್ನ ಕಳೆದ 20 ದಿನದಲ್ಲಿ ಈಕೆ ತೋಡಿರುವಂತದ್ದು. ಇನ್ನೇನು 4-5 ದಿನದಲ್ಲಿ ನೀರು ಕೂಡ ಬರುವಂತ ಸಾಧ್ಯತೆ. ಆದ್ರೆ ಅಧಿಕಾರಿಗಳು ಈ ತಮ್ಮ ಮುಖಭಂಗವನ್ನ ತಪ್ಪಿಸ್ಕೊಳ್ಳಿಕ್ಕೆ ಅಡ್ಡಿಪಡಿಸಿದ್ರು. ಈ ಎಲ್ಲಾ ದೊಡ್ಡ ಪ್ರತಿಭಟನೆ ಕೂಡ ಈಗ ಆಯ್ತು. ಹಾಗೆ ಸಂಸದರು ಕೂಡ ಈಗ ಸ್ಥಳಕ್ಕೆ ಬಂದವ್ರನ್ನ ಮತ್ತೆ ಬಾವಿ ತೋಡ್ಲಿಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು. ಅರುಣ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.